ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಓಕೆ ಸ್ನೇಹಿತರೆ, ಯಾಕಂತ ನೀವು ಕೇಳ್ಬೋದ್ರಿ ಸ್ನೇಹಿತರೆ. ಯಾಕಂದ್ರೆ ಹಲವಾರು ಹುದ್ದೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, KS ಆಗಿರ್ಬೋದು, IAS ಆಗಿರ್ಬೋದು, ಇದ್ರ ಬಗ್ಗೆ ಕ್ಲಾಸಸ್ ನಡೆಯಕತ್ತಾವ. ರೆಗ್ಯುಲರ್ ಕ್ಲಾಸ್ಗಳನ್ನ ನೋಡ್ರಿ. ಒಂದು ದಿನ ನೋಡೋದು, 4 ದಿನ ಬಿಡೋದು, ಮತ್ತೊಂದು ದಿನ ನೋಡೋದು, ಈ ರೀತಿಯಾಗಿ ಮಾಡ್ರಿ. ಈ ಗ್ಯಾಪ್ನ ನೀವು ಎಲ್ಲಿಂದನೂ ತುಂಬಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಆದ್ದರಿಂದ ಸರಿಯಾಗಿ ಓದ್ಕೊಳ್ರಿ, ಸರಿಯಾಗಿ ಕ್ಲಾಸ್ಗಳನ್ನ ಕೇಳ್ರಿ, ಸರಿಯಾಗಿ ಸ್ಟಡಿ ಮಾಡಿರಿ. ಇನ್ನೇನು ಹಲವೇ ದಿನಗಳಲ್ಲಿ PC ನೋಟಿಫಿಕೇಶನ್ ಆಗೋದೈತಿ, PSI ನೋಟಿಫಿಕೇಶನ್ ಆಗೋದೈತಿ, ESI ನೋಟಿಫಿಕೇಶನ್ ಆಗೋದೈತಿ. ಡಿಗ್ರಿ ಮುಗಿದವ್ರ ಡಿಗ್ರಿ ಯಾರ್ದು ಮುಗಿದೈತಿ ನೋಡ್ರಿ ಸ್ನೇಹಿತರೆ, ಮತ್ತು ಡಿಗ್ರಿ ಯಾರು ಫೈನಲ್ ಇಯರ್ ಇದ್ದೀರಿ ನೋಡ್ರಿ, ಅವ್ರ ದಯವಿಟ್ಟು ಒಂದು ಸಾರಿ UPSC ಅಪ್ಲಿಕೇಶನ್ ಹಾಕ್ಕೊರಿ. UPSC ಏನು ನೋಟಿಫಿಕೇಶನ್ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡಿನಿ, ಸ್ವಲ್ಪ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಒಂದು ಸಾರಿ ನೀವು ಎಕ್ಸಾಮ್ ಬರ್ತಿದ್ದೆ ಅದರಲ್ಲಿ ಸ್ವಲ್ಪ ನಾಲೆಜ್ ಬರುವ ಸಾಧ್ಯತೆ 100ಕ್ಕೆ 100% ಇರ್ತದೆ. ಆದ್ದರಿಂದ ಬರೀರಿ. ಅದಕ್ಕೆ ಎಷ್ಟು ರೂಪಾಯಿ? ಕೇವಲ 100 ರೂಪಾಯಿ ಐತಿ. 100 ರೂಪಾಯಿ ಆದ್ರೆ ಹೋಗ್ಲಿ, ಒಂದು ಸರಿ ಅಟೆಂಪ್ಟ್ ಕೊಡ್ರಿ, ಮಾಹಿತಿ ಪಡ್ಕೊಡ್ರಿ. ಎಷ್ಟೋ ಸರಿ ಒಂದು ಸರಿ ಅಟೆಂಪ್ಟ್ ಕೊಟ್ಟ ಬಳಿಕ ಲೈಫ್ ಚೇಂಜ್ ಆಗಿ ಅದಕ್ಕೆ ಡೆಡಿಕೇಟೆಡ್ ಸ್ಟಡಿ ಮಾಡಿ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆದವರು ಅದಾರ. ಆದ್ದರಿಂದ ಸ್ವಲ್ಪ ಫೋಕಸ್ ಮಾಡಿ ನೋಡ್ಕೊಟ್ಟು ಸ್ನೇಹಿತರೆ. ಹಾಗಾದರೆ ನಿಮಗೆ ಹಿಸ್ಟ್ರಿ ಕ್ಲಾಸಸ್ಗಳು ನಡೆಯಕತ್ತಿದ್ದು ಮಿಷನ್ KS ಇಟ್ಕೊತೀವಿ. ಈಗ ಪ್ಲಸ್ IAS ಆಗಿದೆ ಸ್ನೇಹಿತರೆ. ಯಾಕಂತ ತಿಳ್ಕೊಂಡ್ರೆ IAS ನೋಟಿಫಿಕೇಶನ್ ಆಗಿದೆ. ಇದು KS ಮೇನ್ಸ್ ಇರಲಿ ಮತ್ತು UPSC ಮೇನ್ಸ್ ಇರಲಿ ಎಲ್ಲದಕ್ಕೆ ಹೆಲ್ಪ್ ಆಗ್ತದೆ. ಆದ್ದರಿಂದ ದಯವಿಟ್ಟು ನೋಡ್ತಾ ಹೋಗ್ರಿ. ಶುರು ಮಾಡೋಣ್ರಿ ಸ್ನೇಹಿತರೆ. ಆಲ್ರೆಡಿ ಒಂದು 8ರಿಂದ 9 ಆ್ಯಕ್ಚುಲಿ ಒಂದು 10 ತರಗತಿಗಳು ಮುಗಿದಾವೆ ಹಿಸ್ಟ್ರಿ ಬಗ್ಗೆ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಡ್ರಿ. ಈಗ ನೋಡೋದು ಚೋಳರು ಸ್ನೇಹಿತರೆ. ಸಂಗಮ್ ಯುಗ ಅಂತ ಬರ್ತದೆ. ಇದು ಪ್ರಮುಖವಾಗಿರ್ತದೆ. ನೀವು ಚೋಳರಿಗೆ ಮೋಸ್ಟ್ ಆಫ್ ದ ಕ್ವಶನ್ ಬರೋದು ಇಲ್ಲಿಂದನ. ಓಕೆ, ಮೋಸ್ಟ್ ಆಫ್ ದ ಕ್ವಶನ್ ಬರೋದು ಇಲ್ಲಿದೆ. ಚೋಳರು ಸಂಗಮ ದಕ್ಷಿಣ ಭಾರತದ ಸಾಮ್ರಾಜ್ಯಗಳ ಚೋಳ ಸಾಮ್ರಾಜ್ಯ ಅತ್ಯಂತ ಪ್ರಾಚೀನವಾದ, ಅಂದರೆ ಅತ್ಯಂತ ಹಳೆಯದಾದ ಒಂದು ಸಾಮ್ರಾಜ್ಯ ಅಂದ್ರೆ ಅದು ಚೋಳರದು ಅಂತ ನೀವು ಕನ್ಸಿಡರ್ ಮಾಡಬೇಕಾದ್ರೆ. ಯಾವುದು? ದಕ್ಷಿಣ ಭಾರತದಲ್ಲಿ ನರ್ಮದಾ ನದಿ ಹರಿದವಲ್ಲ ಅದರ ಕೆಳಗಡೆಯ ಭಾಗ, ಪಶ್ಚಿಮ ಘಟ್ಟಗಳು, ಹಿಂದೂ ಮಹಾಸಾಗರ, ಶ್ರೀಲಂಕಾ, ಕೆಳಗಿನ ಭಾಗ ಸ್ನೇಹಿತರೆ. ಚೋಳರ ಇತಿಹಾಸವು ಸಂಗಮ್ ಯುಗದಿಂದ ಆರಂಭ ಆಗ್ತದೆ. ಸಂಗಮ್ ಎಂದರೆ ಇನ್ನು ಕ್ವಶನ್ ಮಾಡಿದ್ದಾರೆ. ಸಂಗಮ್ ಎಂದರೆ ತಮಿಳು ಸಾಹಿತ್ಯದ ಸಂಘ ಎಂದರ್ಥ. ಸಂಗಮ್ ಎಂದರೆ ತಮಿಳು ಸಾಹಿತ್ಯದ ಸಂಘ ಎಂದರ್ಥ. ಸಾಮಾನ್ಯ ಶಕ ಪೂರ್ವ 200ರಿಂದ ಸಾಮಾನ್ಯ ಶಕ ನೋಡ್ರಿ, ಸಾಮಾನ್ಯ ಶಕ ಪೂರ್ವದಿಂದ ಸಾಮಾನ್ಯ ಶಕ 500 ಕಾಲಾವಧಿ ಮೂರು ಸಾಹಿತ್ಯದ ಸಂಘಗಳನ್ನ ನಾವು ಕಾಣ್ತೀವಿ ಈ ಸಂಗಮ ಯುಗದಲ್ಲಿ. ಆದ್ದರಿಂದ ಈ ಸಂಗಮ ಯುಗದ ಬಗ್ಗೆ ಕ್ವಶನ್ ಆಗ್ತಾವ. ಸ್ವಲ್ಪ ಫೋಕಸ್ ಮಾಡಿ ಓದ್ಕೊಡ್ರಿ. ಇಲ್ಲಿ 3 ಬರ್ತಾವ. ಆ 3 ಸಾಹಿತ್ಯ ಯಾವ್ಯಾವಂತ ನೀವು ಕೇಳ್ಬೋದಾದ್ರೆ, ಒಂದು ತಿರುಕ್ಕುರಾಳ್, ಶಿಲ್ಪದಿಗಾರಂ, ಮಣಿಮೇಗಲ್. ಇವು ಸಂಗಮ ಯುಗದ ಪ್ರಸಿದ್ಧ ಕೃತಿಗಳು ನೋಡ್ರಿ. ತಿರುಕ್ಕುರಾಳ್, ಶಿಲ್ಪದಿಗಾರಂ ಮತ್ತು ಮಣಿಮೇಗಲ್ ಇವು ಸಂಗಮ ಯುಗದ ಪ್ರಮುಖ ಕೃತಿಗಳು ನೋಡಿರಿ. ಈ ಕೃತಿಗಳ ಬಗ್ಗೆ ಎಲ್ಲೆಲ್ಲಿ ಕ್ವಶನ್ ಆಗ್ತದೆ ಅದನ್ನು ಹೇಳಿದ್ದೀನಿ ರೀ. ಅದರಿಂದ ನೋಡ್ತಾ ಹೋಗ್ರಿ ಸರಿಯಾಗಿ. ಇದಾದ ನಂತರ ಸ್ನೇಹಿತರ ಮುಂದುವರೆದ ಭಾಗ ನೋಡಿದ್ಯಾದಲ್ಲಿ ಸ್ನೇಹಿತರೆ, ಚೋಳರ ರಾಜಕೀಯ ಇತಿಹಾಸ ತಿಳಿದುಕೊಳ್ಳಲು ಸಂಗಮ್ ಕಾಲದ ಮತ್ತು ಅಶೋಕನ ಶಾಸನಗಳು ಸಹಾಯಕವಾಗಿ. ಅಂದ್ರೆ ಅಶೋಕನ ಸಮಕಾಲೀನ ಇರ್ಬೋದು, ಅಶೋಕನಿಗಿಂತ ಹಿಂದೆ ಇರ್ಬೋದು. ಯಾಕಂದ್ರೆ ಇದು ಅತ್ಯಂತ ಪ್ರಾಚೀನವಾದ ಸಾಮ್ರಾಜ್ಯ ಆಗಿರೋದ್ರಿಂದ ಪ್ರಮುಖವಾಗಿರ್ತದೆ. ಇಳಯ್ಯಾಣ ಚೋಳರ ಮೊದಲ ದೊರೆ. ಚೋಳರ ಮೊದಲ ದೊರೆ ಕೇಳ್ತಾರೆ. ಇಳಯ್ಯಾಣ ಚೋಳ ಮೊದಲ ದೊರೆ ಆಗಿರ್ತಾನೆ. ಅದರ ನಂತರ ಉರೇಯೂರು ಇವನ ರಾಜಧಾನಿ ಆಗಿರುತ್ತೆ. ಉರೇಯೂರು ಚೋಳರ ಮೊದಲ ದೊರೆ ಇಳಯ್ಯಾಣ ಚೋಳ, ಇವನ ರಾಜಧಾನಿ ಉರೇಯೂರು. ಹೆಂಗೆ ಬರಿದಂತ ನೋಡ್ರಿ, ಉರೇಯೂರು ಇವನ ರಾಜಧಾನಿ. ಅದ ನಂತರ ಕರಿಕಾಲ ಚೋಳ ಬರ್ತಾನೆ. ತುಂಬ ಪರಾಕ್ರಮಿಯಾಗಿರ್ತಾನೆ. ಆತ ತುಂಬ ಪರಾಕ್ರಮಿಯಾಗಿರ್ತಾನೆ. ಆತ ಸಾಮಾನ್ಯ ಶಕ 1190 ಸಾಮಾನ್ಯ ಶಕ 190 ಪರಾಕ್ರಮಿಯಾಗಿತ್ತು. ಇವೇನದ ನೋಡ್ರಿ, ಈತ ಕರಿಕಾಲ ಚೋಳ. ಈತ ಚೇರ ಮತ್ತು ಪಾಂಡ್ಯರನ್ನು ಸೋಲಿಸಿ ಒಂದು ಬಲಿಷ್ಠ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ. ಅಷ್ಟೇ ಅಲ್ಲದೆ ಬಲಿಷ್ಠ ನೌಕಾಪಡೆಯೊಂದಿಗೆ ಸಿಂಹಳರೊಂದಿಗೆ ದಂಡಯಾತ್ರೆ. ಅಂದ್ರೆ ಸಿಂಹಳ ಅಂದ್ರೆ ಈಗಿನ ಶ್ರೀಲಂಕಾ ರೀ. ಈಗಿನ ಶ್ರೀಲಂಕಾ ಹೌದಲ್ರಿ. ಸಿಂಹಳ ಅಂದ್ರೆ ಈಗಿನ ಶ್ರೀಲಂಕಾ ಅಂದ್ರೆ ದಕ್ಷಿಣ ಭಾರತದ ರಾಜ್ಯರು ಆಲ್ಮೋಸ್ಟ್ ಇಲ್ಲಿ ಫೋಕಸ್ ಮಾಡಿದ್ದಾರೆ. ಇಲ್ಲಿ ಹೋಗಕ್ಕೆ ಏನು ಬೇಕ್ರಿ, ನಿಮಗೆ ನೌಕಾಯಾನ ಬೇಕಾಗ್ತದ. ಆ ನೌಕಾಯಾನ ಯಾರು ಮಾಡಿದ್ರು? ಈ ಕರಿಕಾಲ ಚೋಳ ಮಾಡಿರ್ತಾನೆ. ಆ ಕರಿಕಾಲ ಚೋಳ ಒಂದು ನೌಕಾಪಡೆಯನ್ನು ಮಾಡಿ ಸಿಂಹಳದ ಹೊರಗೆ ಹೋಗಿ ಅಲ್ಲಿ ಸಹ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ. ಅಷ್ಟೇ ಅಲ್ಲದೆ
ಇವನು ನೀರಾವರಿಗೋಸ್ಕರ ಒಂದು ಅಣೆಕಟ್ಟನ್ನು ಕಟ್ತಾನ. ಆ ಅಣೆಕಟ್ಟಿನ ಹೆಸರು ಕಲ್ದಣಿ. ನೀರಾವರಿ ಸೌಲಭ್ಯಕ್ಕೆ ಕಲ್ಲಣಿ ಎಂಬ ಅಣೆಕಟ್ಟನ್ನು ಕಟ್ಟಿದಾನ. ಈ ಕಲ್ಲಣಿ ಅಣೆಕಟ್ಟು ನಿಮ್ಮ PSI ಮತ್ತು PCL ಕ್ವಶನ್ ಆಗದ. ಆದ್ದರಿಂದ ಸರಿಯಾಗಿ ನೋಡಿ ಇಟ್ಟುಕೊಂಡಿದ್ದೆ ಆದಲ್ಲಿ ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಎದುರಿಸಲು ಸಾಧ್ಯ ಆಗ್ತದ. ಹುಷಾರಾಗಿ ಓದ್ರಿ.